ಇನ್ನು ಜಿಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ರಿಸರ್ವೇಷನ್ನ ಪಟ್ಟಿ ಪ್ರಕಟವಾಗಿದೆ. ಮೀಸಲಾತಿ ಪಟ್ಟಿ ಪ್ರಕಟವಾಗಿದ್ದು ಮಹಿಳೆಯರಿಗೆ ಜಾಕ್ಪಾಟ್ ಅನ್ನುವಂತ ಕೊಡುಗೆ ಜಿಬಿಎಯಿಂದ ಲಭ್ಯ ಆಗಿರೋದು. ಈ ಹಿನ್ನೆಲೆಯಲ್ಲಿ ಮಹಿಳಾ ಆಕಾಂಕ್ಷಿಗಳೆಲ್ಲ ಖುಷಿಯಾಗಿದ್ದಾರೆ. ಕಾರಣ ಇಷ್ಟೇ, ಜಿಬಿಎನ 5 ಪಾಲಿಕೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನ ಘೋಷಣೆ ಮಾಡಲಾಗಿದೆ. ಸ್ಥಳೀಯ ಚುನಾವಣೆಯಲ್ಲಿ ನಾರಿ ಶಕ್ತಿಗೆ ಜೈ ಅಂತ ಹೇಳಿದೆ ಪ್ರಸ್ತುತ ಸರ್ಕಾರ. ಜಿಬಿಎ 5 ಪಾಲಿಕೆಗಳ 369 ವಾರ್ಡ್ಗಳಿಗೆ ಸದ್ಯ ರಿಸರ್ವೇಷನ್ ಪ್ರಕಟವಾಗಿದ್ದು ಎಲ್ಲ 5 ಪಾಲಿಕೆಯಲ್ಲಿ ಮಹಿಳೆಯರಿಗಂತ 50% ಮೀಸಲಾತಿ ಆದೇಶಿಸಲಾಗಿದೆ. 5 ವರ್ಷದ ಬಳಿಕ ಐಟಿ ಸಿಟಿಯಲ್ಲಿ ಪಾಲಿಕೆ ಎಲೆಕ್ಷನ್ ಆಗ್ತಾ ಇರೋದು. ಎಲೆಕ್ಷನ್ಗೆ ಪೂರ್ವ ಸಿದ್ಧತೆಗಳು ಈಗ ಆಲ್ರೆಡಿ ಆರಂಭ ಆಗಿದ್ದು ಜಿಬಿಎ ಆದ ಬಳಿಕ ಬೆಂಗಳೂರಿನ 5 ಪಾಲಿಕೆಗೆ ಏಕಕಾಲಕ್ಕೆ ಎಲೆಕ್ಷನ್ ನಡೆಸಲಾಗುತ್ತೆ. ವಾರ್ಡ್ ಮೀಸಲಾತಿಯನ್ನ ಈಗ ಪ್ರಕಟ ಮಾಡಲಾಗಿದ್ದು ಇದರ ಕುರಿತು ಯಾರಿಗಾದರೂ ಆಕ್ಷೇಪಣೆ ಇದ್ರೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜನವರಿ 23ರ ತನಕ ಕಾಲಾವಕಾಶ ಇದೆ. ಶೀಘ್ರದಲ್ಲೇ ಜಿಬಿಎ 5 ಪಾಲಿಕೆಗಳಲ್ಲಿ ಎಲೆಕ್ಷನ್ ನಡೆಯೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು ಮಹಿಳೆಯರು ಈ ವಿಚಾರವನ್ನ ತಿಳಿದು ಸಂತಸಗೊಂಡಿದ್ದಾರೆ. 50% ಮೀಸಲಾತಿಯನ್ನ ಮಹಿಳೆಯರಿಗೆ ಅಂತ ಹೇಳಿ ಜಿಬಿಎ ಕೊಟ್ಟಿರೋದು. ಎಲ್ಲ 5 ಪಾಲಿಕೆಗಳಲ್ಲಿ ಮಹಿಳೆಯರಿಗೆ 50% ರಿಸರ್ವೇಷನ್. ಸೊ ರಾಜಕಾರಣದಲ್ಲಿ ಕೂಡ ಮಹಿಳೆಯರು ಪುರುಷರ ಸರಿಸಮನಾಗಿ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಿದೆ ಈ ಸರ್ಕಾರ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಿದ್ದಾರೆ. ಸುಷ್ಮಿತಾ, ಇದೀಗ ಮಹಿಳಾ ಆಕಾಂಕ್ಷಿಗಳಿಗೆ ಜಾಕ್ಪಾಟ್ ಅನ್ನುವಂತ ರೀತಿಯಲ್ಲಿ ರಿಸರ್ವೇಷನ್ ಬಂದಿರೋದು. ಸೊ ಮಹಿಳಾ ಆಕಾಂಕ್ಷಿಗಳು ಇದನ್ನು ಹೆಂಗೆ ಸ್ವೀಕರಿಸ್ತಾ ಇದ್ದಾರೆ ಅಂಡ್ ಇದಕ್ಕೆ ಆಕ್ಷೇಪಣೆಗಳು ಯಾರಿಂದಾದ್ರೂ ವ್ಯಕ್ತ ಆಗ್ತಾ ಇದೆಯಾ, ಹೇಗೆ? ಪ್ರಜ್ವಲ, ಬಿಬಿಎಂಪಿಯನ್ನ ಜಿಬಿಎ ಮಾಡಿದಂತಹ ಸಂದರ್ಭದಲ್ಲಿ ಮೊದಲು ಚರ್ಚೆಯಾಗಿದ್ದು ಸ್ಥಳೀಯ ಚುನಾವಣೆ ಅಂದ್ರೆ ಕಾರ್ಪೊರೇಟ್ ಚುನಾವಣೆ ಆಗತ್ತೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಚುನಾವಣೆಗೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಒಂದು ಕಡೆ ಜಿಬಿಎ ಮಾಡ್ಕೊಳ್ತಾ ಬಂತು. ಹಾಗೆ ಮಾರ್ಚ್ ನಲ್ಲಿ ಈ ಒಂದು ಎಲೆಕ್ಷನ್ ನಡೆಯುತ್ತೆ ಅನ್ನೋದು ಕೂಡ ಇವಾಗ ನಿರ್ಧಾರ ಆಗಿರುವಂತದ್ದು. ಹೀಗಾಗಿ ಒಟ್ಟು ಈ ಹಿಂದೆ 198 ಅಂದ್ರೆ ಒಂದು ಪಾಲಿಕೆಯಲ್ಲಿ 198 ವಾರ್ಡ್ ಇತ್ತು. ಅದನ್ನ ಇವಾಗ 5 ಪಾಲಿಕೆ ಮಾಡಿ ಒಟ್ಟು 369 ವಾರ್ಡ್ ಆಗಿ ವಿಂಗಡಣೆ ಮಾಡಲಾಗಿದೆ. ಈಗ ಸದ್ಯ 369 ವಾರ್ಡ್ಗೂ ಕೂಡ ಇವಾಗ ಮೀಸಲಾತಿ ಘೋಷಣೆ ಆಗಿರುವಂತದ್ದು. ಪ್ರತಿ ಪಾಲಿಕೆ ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಕೇಂದ್ರ ಈ ಎಲ್ಲಾ ಪಾಲಿಕೆಗೂ ಕೂಡ ಇವಾಗ ಮೀಸಲಾತಿ ಘೋಷಣೆ ಆಗಿರುವುದು. ಇದರಲ್ಲಿ ಒಂದು ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಮೀಸಲಾತಿಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನ ನೀಡಬೇಕು ಅನ್ನೋದು ಇವಾಗ ಘೋಷಣೆ ಆಗಿದೆ. ಎಲ್ಲೋ ಒಂದ್ ಕಡೆ ಇದು ಮಹಿಳಾಕಾಂಕ್ಷಿ ಯಾರೆಲ್ಲ ಈ ಒಂದು ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅರ್ಜಿ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ, ಅವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಬಂಪರ್ ಗಿಫ್ಟ್ ಅನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ನೋಡಿದಂತಹ ಚುನಾವಣೆಯಲ್ಲಿ 70% ಪುರುಷರಿದ್ರೆ 30% ಮಾತ್ರ ಮಹಿಳೆಯರು ಇರ್ತಾ ಇದ್ರು. ಆದ್ರೆ ಇದನ್ನ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರಾಗಿರ್ಬಹುದು, ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬಹುದು, ಅವರು ಕೂಡ ಈ ಹಿಂದೆ ಹೇಳ್ತಾ ಬರ್ತಾ ಇದ್ರು, ನಾವು ಚುನಾವಣೆಯಲ್ಲಿ ಮಹಿಳೆಯರಿಗೆ ಸರಿಸಮಾನವಾದಂತಹ ಅವಕಾಶವನ್ನ ನೀಡ್ತೀವಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಇವಾಗ ಸದ್ಯ ಸ್ಥಳೀಯ ಚುನಾವಣೆ ಜಿಬಿಎ ಎಲೆಕ್ಷನ್ ಅಲ್ಲೂ ಕೂಡ ಮಹಿಳೆಯರಿಗೆ 50% ಆದ್ಯತೆಯನ್ನು ನೀಡಿರೋದು ಇಲ್ಲಿ ಒಂದ್ ರೀತಿಯಲ್ಲಿ ಖುಷಿ ವಿಚಾರ. ಮತ್ತೊಂದು ಕಡೆಯಲ್ಲಿ ಎಲ್ಲೋ ಒಂದ್ ಕಡೆ ವೋಟ್ ಬ್ಯಾಂಕಿಗೂ ಕಾರಣ ಆಗುವಂತಹ ನಿರೀಕ್ಷೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಎಲ್ಲೋ ಒಂದ್ ಕಡೆ ಮಹಿಳಾ ವೋಟರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಗಮನ ಸೆಳೆಯುವಂತಹ ಪ್ರಯತ್ನಕ್ಕೆ ಇವಾಗ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಶಕ್ತಿ ಯೋಜನೆ ಆಗಿರಬಹುದು, ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಇದೆಲ್ಲವೂ ಕೂಡ ಮಹಿಳೆಯರನ್ನ ಓಲೈಸುವಂತಹ ಯೋಜನೆಗಳು. ಅದ್ರ ಜೊತೆಗೆ ಇವಾಗ ಜಿಬಿಎ ಎಲೆಕ್ಷನ್ ಅಲ್ಲೂ ಕೂಡ ಮಹಿಳೆಯರಿಗೆ 50% ಮೀಸಲಾತಿ ನೀಡಿರೋದ್ರಿಂದ ಹೆಚ್ಚಾಗಿ ಮಹಿಳೆಯರು ಇದಕ್ಕೆ ಅರ್ಜಿಯನ್ನ ಹಾಕ್ತಾರೆ. ಜೊತೆಗೆ ಮಹಿಳೆಯರು ಹೆಚ್ಚಾಗಿ ಕಾಂಗ್ರೆಸ್ಗೆ ವೋಟ್ ಹಾಕುವಂತಹ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಮಹಿಳೆಯರ ವೋಟ್ ಅನ್ನ ಸೆಳೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಈ ರೀತಿಯ ಪ್ಲಾನ್ ಅನ್ನ ಮಾಡ್ತಾ ಅನ್ನೋದು ಕೂಡ ಇಲ್ಲಿ ಒಂದ್ ರೀತಿಯಲ್ಲಿ ಕ್ವಶನ್ ಮಾರ್ಕ್ ಆಗಿರುವಂತಹದ್ದು. ಪ್ರಜ್ವಲ. ಫೈನ್ ಸುಷ್ಮಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.